ಅಂದ್ರೆ ಯಾಕಿರ್ಬೋದು? ಎಲ್ಲಿಂದ ಬಂತ? ಅವನಲ್ಲಿದೆಯಾ ಇಲ್ಲ ಇವರಲ್ಲಿದೆಯಾ? ಟೀಚರಲ್ಲಿದೆಯಾ ಮಗುವಿನಲ್ಲಿದೆಯಾ? ಮಗು ರಿಲೇಟೆಡ್ ಟು ಅದೇ ಇದ್ದಾನ ಅವನಿಗೆ ಅದು ರಿಲೇಷನ್ ಇದೆ. ಅವನಿಗೂ ಅದಕ್ಕೂ ಯಾವಾಗ ರಿಲೇಷನ್ ಆಗಿರುತ್ತೋ ಅದು ಅವಾಗ ಕನೆಕ್ಟ್ ಆಗುತ್ತೆ. ನಿನ್ನ ಒಳಗಿನ ದೆವ್ವಿಗೆ ಟಚ್ ಮಾಡೋಣ, ಟ್ರಿಗರ್ ಆಗತ್ತಾ? ಅದಾಯ್ತು ಅಂತ ಕೇಳಿದ್ರೆ ದೆವ್ವ ಹೊರಗಡೆ ಬಂತು ನಿಂತ ಅಂತ ಕೇಳಿದ್ರೆ ಒಳ್ಳೆ ದೆವ್ವನೂ ಇರ್ಬೋದು, ಕೆಟ್ಟ ದೆವ್ವ ಇರ್ಬೋದು. ದೆವ್ವ ಇಟ್ ಮೀನ್ಸ್ ಸ್ಪಿರಿಟ್ ಅಲ್ಲ, ಆತ್ಮ, ಸೋಲ್. ಅದಕ್ಕೆ ನಾನು ದೆವ್ವ ಅಂತ ಕರೆದಿದ್ದೀನಿ. ತಪ್ಪಾಯ್ತಾ? ತಪ್ಪಾಗತ್ತೆ. ಯಾವಾಗ ತಪ್ಪಾಗತ್ತೆ ಅಂತ ಕೇಳಿದ್ರೆ, ಇಲ್ಲಿ ದೆವ್ವ ಅಂದ್ರೆ ದುರಾತ್ಮ ಅಂತ ಆಗತ್ತೆ. ಸಚ್ಚಿದಾನಂದ ಆತ್ಮ ಇಸ್ ಈಕ್ವಲ್ ಟು ಗಾಡ್. ದುರಾತ್ಮ ಇಸ್ ಈಕ್ವಲ್ ಟು ದೆವ್ವ. ಸಾಮಾನ್ಯ ಇದೆ ಅಂತ ಕೇಳಿದ್ರೆ ಅದು ನಿನಗೆ ಚೆನ್ನಾಗಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇದೆ, ಪ್ರೊಸೀಜರ್ ಫಾಲೋ ಮಾಡ್ತಾ ಇದೆ ಅಂತ. ಇಲ್ಲಾಂದ್ರೆ ಏನೋ ಇಂಬ್ಯಾಲೆನ್ಸ್ ಆಗಿರಬಹುದು. ಇಲ್ಲಿ ತತ್ವಗಳು ಹೇಗೆ ಕೆಲಸ ಮಾಡುತ್ತೆ, ಗಣಗಳು ಹೇಗೆ ಕೆಲಸ ಮಾಡುತ್ತೆ? ಇರೋದು 3 ಗಣ ಇಲ್ಲಿ. ಒಂದು ರಾಕ್ಷಸ, ಒಂದು ದೇವ, ಒಂದು ಮನುಷ್ಯ. ತನ್ನ ಪಾಲಿಗೆ ಅವನು ಏನು ಓದ್ಕೊಂಡಿದ್ದಾನೋ ಅದನ್ನ ತಗೊಂಡು ಅವನು ಏನೋ ಒಂದು ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದಾನೆ. ಅವನಿಗೆ ಬೇರೆಯವರ ಗೊಡವೆ ಇಲ್ಲ. ರಾಕ್ಷಸ ಏನೋ ಪಡ್ಕೋಬೇಕಾಗಿದೆ, ಅವನು ಅದು ಸಿಗ್ಲಿಲ್ಲ ಅಂದ್ರೂ ಪಡ್ಕೋತಾನೆ. ಕಾಲ ಯಾರ್ದಿರುತ್ತೋ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಕಾಲ ರಾಕ್ಷಸನ ಪರ ಇತ್ತು ಅಂದ್ರೆ, ರಾಕ್ಷಸ ಅಂದ್ರೆ ಏನು ಅದು ಗೊತ್ತಿರ್ಬೇಕಲ್ಲ. ಸುಮ್ಮನೆ ರಾಕ್ಷಸ ಅಂದ್ರೆ ಹೂ ಅಂತ ಬಂದ್ಬಿಡಲ್ಲ. ಅದು ನಿನ್ನ ಕಾನ್ಸಿಯಸ್ ಮೈಂಡ್ ಅದಕ್ಕೆ ಬೇಕಾಗಿದೆ ಪಡ್ಕೊಳ್ಳೋದಕ್ಕೆ ಏನೇನೋ ಮಾಡ್ಕೊಳ್ಳೋದು. ಸತ್ತು ಹೇಳದ್ನಲ್ಲ ಅದೇ ಕತೆ. ಅದೇ ರಾಹು ಪ್ಲಸ್ ಬುಧ ಪ್ಲಸ್ ಶುಕ್ರ ಪ್ಲಸ್ ಶನಿ. ಹೌದಾ? ಆಯ್ತಾ? ಕರ್ಮಕಾರಕ ಅವನೇ ತಾನೇ ಮಾಡೋದು. ಇವನು ಹೇಳದ್ನಪ್ಪ, ಇವನೇನ್ ಮಾಡದ್ನ? ಇವನಿಗೆ ತಲೆ ಇದೆ, ದೇಹನೇ ಇಲ್ಲ. ಇವನ್ ಮಾಡದ್ನ? ಇವನಿಗೆ ಬಾಯಿ ಇದೆ, ತಲೆ ಇದೆ, ಇವನ್ ಮಾಡದ್ನ? ಅವನ್ ತಾನೇ ಶನಿ ಮಾಡಿರೋ ತಾನೆ, ಅವನೇ ತಾನೇ ಮಾಡೋದು. ಅವನೇ ಮಾಡೋದು, ಬೇರೆ ಏನ್ ಮಾಡ್ತೀಯ? ಅದನ್ನೇ ಕರ್ಮ ಅಂತ ಕರೀತಾರೆ. ಎಸ್, ನೀನು ಒಳ್ಳೇದ್ ಮಾಡಿದ್ರೆ ಒಳ್ಳೇದಾಗತ್ತೆ, ಕೆಟ್ಟದ್ ಮಾಡಿದ್ರೆ ಕೆಟ್ಟದ್. ನೆಕ್ಸ್ಟ್ ವಿಷಯಕ್ಕೆ ಬರೋಣ ಈಗ. ಹೌದಲ್ಲ? ವಿಷಯಕ್ಕೆ ಬರಲೇ ಇಲ್ಲ ನಾವು ಇಲ್ಲಿ. ಈ ರೀತಿಯಾಗಿ ಹೇಳ್ಕೊಡಕ್ ಹೋದ್ರೆ 5 ವರ್ಷ ಅನ್ನೋದೇ ಮುಗಿಯಲ್ಲ. ಅದಕ್ಕಾಗಿ ಅವ್ರು ಅದನ್ನ ಹೇಳ್ಕೊಡಲ್ಲ. ಯಾಕಂದ್ರೆ ಅವ್ರ ಒಂದು ಪೋರ್ಷನ್ ಮುಗಿಸ್ಬಿಡ್ಬೇಕಾಗಿದೆ. ನೀನ್ ಎಕ್ಸಾಮಿಗೆ ಪ್ರಿಪೇರ್ ಮಾಡಿ ಕಳಿಸ್ಬಿಡ್ಬೇಕಾಗಿದೆ. ಅಲ್ಲಿ ಎಕ್ಸಾಮ್ ಅಲ್ಲಿ ನೀನ್ ಮಾಡಿದ್ದಾರೆ. ಪಾಸ್ ಆಗಿ ಅವ್ರ ಇನ್ಸ್ಟಿಟ್ಯೂಟ್ ಇಂದ ನೀನ್ ಹೊರಗಡೆ ಬಂದಿದ್ಯಾ, ನಿನ್ಗೊಂದು ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ಇದು ಸರ್ಟಿಫಿಕೇಟ್ ತಗೊಂಡು ನೀನ್ ಬಂದು ನೀನ್ ಆಫೀಸ್ ಓಪನ್ ಮಾಡ್ಕೊಂಡು ಕೂತ್ಕೊಂಡ ಮೇಲೆ ಬರೋವಂತ ಸಬ್ಜೆಕ್ಟ್ ನಾನು ಹೇಳ್ತೇನೆ. ಕ್ಲೈಂಟ್ ಬಂದಿದ್ದಾರೆ, ನಿನ್ನ ಎದುರುಗಡೆ ಕೂತಿದ್ದಾರೆ, ಸ್ವಾಮಿ ನಮ್ಗೇನೋ ಆಗಿದೆ ಅಂತಿದ್ದಾರೆ. ಅವ್ರಿಗೆ ಏನಾಗಿದೆ ಅಂತ ನಿನಗೆ ಗೊತ್ತಾಗ್ತಾ ಇಲ್ಲ. ನಿನಗೆ ಏನಾಗಿದೆ ಅಂತ ನಿನ್ಗೆ ಗೊತ್ತಾಗ್ತಾ ಇಲ್ಲ, ಅವ್ರಿಗೆ ಏನಾಗಿದೆ ನಿನ್ಗೇನ್ ಗೊತ್ತಾಗುತ್ತೆ ಅಲ್ಲ? ಕ್ರಮ ಎಲ್ಲಿ ಕೆಡತ್ತು ಅಲ್ಲಿ ನೀನು ಆಮೇಲೆ ನಿನಗೆ ಬೇರೆ ದಾರಿ ಬೇರೆ ತೋರಿಸಿದಾರ. ಅಲ್ಲಿ ಲೈಫ್ ಲೈನ್ ತ್ರಿಕೋನ ಬಳಸಿಕೊಡ್ರಿ ಅಂತ ಹೇಳಿಲ್ಲ. ಹೀಗೆ ಹೋಗ್ಬೇಕಾಗಿತ್ತು. ಸ್ವಲ್ಪ ಕಷ್ಟ ಇದೆ. ರುದ್ರ ಇದ್ದಾನೆ ಇಲ್ಲಿ, ತ್ರಿನೋತ್ರ ಇದ್ದಾನೆ, ಇವನಿಗೆ ಹೆದರ್ಕೊಂಡು ಹೀಗೆ ಬಂದಿದ್ದೆ. ಹೌದಾ? ಮೆತ್ತಗಿದೆ ಇಲ್ಲಿ. ಅಲ್ಲೇ ವ್ಯಾಪಾರ ಮಾಡ್ಕೊಂಡಿದ್ಯಾ, ನಿನ್ ಸಬ್ ಕಾನ್ಸಿಯಸ್ ಮೈಂಡ್ ಕೆಟ್ಟೋಗಿದೆ. ಅದಕ್ಕೆ ಅವ್ನು ಮುಂದಕ್ಕೆ ಹೋಗಕ್ ಬಿಡ್ತಾ ಇಲ್ಲ. ನಾಟಕ ಗೊತ್ತಾಯ್ತಾ? ನೆಕ್ಸ್ಟ್ ಇಲ್ಲಿ ಪೃಥ್ವಿ ತತ್ವ, ಇದು ವೃಷಭ ನವಶ ಅನ್ನುವಂಥದ್ದಾಯ್ತು. ಪ್ರಥಮ ಅಕ್ಷರ ಅನ್ನುವಂಥದ್ದೇನಿದೆ ಛೆ ಅಂತ ಬರುತ್ತೆ. ಛೇದಿಂದ ಪ್ರಾರಂಭ ಆಗುವ. ಇದಕ್ಕೆ ಚರಣಕ್ಕೆ ಒಬ್ಬ ಸ್ವಾಮಿ ಇದ್ದಾನೆ ಇಲ್ಲಿ. ಅಶ್ವಿನಿ ನಕ್ಷತ್ರ ಪ್ರಥಮ ಪಾದಕ್ಕೆ ಕುಜಾಧಿಪತಿ ಆಗ್ತಾನೆ. ಯಾರ್ದದು? ಅಶ್ವಿನಿ ನಕ್ಷತ್ರ ಅನ್ನುವಂಥದ್ದು ಕೇತುವಿನ ಅಧಿಪತ್ಯದಲ್ಲಿ ಇತ್ತು. ಹೌದಾ? ಆದ್ರೆ ಪ್ರಥಮ ಪಾದ ಇದೆಯಲ್ಲ, ಅದಕ್ಕೆ ಕುಜಾಧಿಪತಿ, ಅಗ್ನಿ ತತ್ವ. ಇದು ಪೃಥ್ವಿ ತತ್ವ. ಇದಕ್ಕೆ ಇಲ್ಲಿ ಶುಕ್ರ ಅಧಿಪತ್ಯ ಹೊಂದಿದ್ದಾನೆ. ಉಪ ಅಧಿಪತಿ ಇದ್ದಾನಲ್ಲಿ. ಅದಕ್ಕೆ ಇವನಿಗೆ ಏನ್ ಬೇಕಾಗಿದೆ? ನಿನ್ನೆ ನೋಡಿದ್ರಲ್ಲಿ ಇವನ್ ಕ್ಯಾರೆಕ್ಟರ್ ಹೇಗಿದೆ ಅಂತ ನೋಡೋಣ ಇವಾಗ. ಅವನ್ ಕ್ಯಾರೆಕ್ಟರ್, ಅವನು ಎಲ್ಲಿದ್ದ? ನಿನ್ನೆ ನೋಡುವಾಗ ಎಲ್ಲಿದ್ದ ಅವನು ಡಾಕ್ಟರ್ ಆಗಿದ್ದ, ಆರ್ಮಿ ಡಾಕ್ಟರ್ ಆಗಿದ್ದ, ರೆಸ್ಕ್ಯೂರ್ ಆಗಿದ್ದ, ಫಿಟ್ನೆಸ್ ಕೋಚ್ ಆಗಿದ್ದ. ಹೌದಾ? ಇಮಿಡಿಯೇಟ್ ರೆಸ್ಪಾನ್ಸ್ ಮಾಡ್ತಿದ್ದ. ಅವನಿಗೆ ಹಣದ ಒಂದು ವ್ಯಾಮೋಹ ಇರಲಿಲ್ಲ. ಅವನು ಧರ್ಮ ಕಾರ್ಯಗಳನ್ನು ಮಾಡಕ್ ಬಂದಿದ್ದ. ಕೆಟ್ಟ ಹೋದ್ರೆ ಏನಾಗ್ತಾನೆ ಅಂತ ನಾನು ನಿನಗೆ ಹೇಳಿದ್ದೆ. ಒಂದು ವೇಳೆ ಆ ಗ್ರಹ ಅಲ್ಲಿ ಕೆಟ್ಟೋಗಿತ್ತು ಅಂತ ಕೇಳಿದ್ರೆ ಅವನು ಯಾವ ನಕ್ಷತ್ರದ ಯಾವ ಚರಣದಲ್ಲಿ ಯಾರ ಜೊತೆಲಿ ಇದ್ದಾನೋ ಅದನ್ನ ಮಾಡ್ತಿರ್ತಾನೆ.
ಅವನು ಆ ಆ ಅಧಿಪತಿ ಗ್ರಹ ಇದಾನಲ್ಲ, ಅವನು ಯಾವ ನಕ್ಷತ್ರದ ಯಾವ ಚರಣದಲ್ಲಿ ಇದ್ದಾನೋ ಅದಕ್ಕೆ ಸಂಬಂಧಿತ ಕೆಲಸ ಮಾಡ್ತಿರ್ತಾನ ಅವನು. ಅದು ಮುಂದೆ ಬರುತ್ತೆ ಅದು. ಈಗ ಸಿಂಪಲ್ ಆಗಿ ಮುಂದಕ್ಕೆ ಹೋಗೋಣ. ಯಾವಾಗ ಆಳಕ್ಕೆ ಕೈ ಹಾಕ್ತೀವಿ ಅವಾಗ ಏನಾಗುತ್ತೆ ಅಂತ ಕೇಳಿದ್ರೆ ಇದು ಮರ್ತೋಗುತ್ತೆ. ನೆಕ್ಸ್ಟ್, ಈಗ ಇವನ್ ಏನಾಗಿದ್ದಾನೆ ಅಂತ ಕೇಳಿದ್ರೆ ಇವನ್ ಸ್ಥಿರವಾಗಿದ್ದಾನೆ. ಶುಕ್ರ ಸ್ಥಿರನ? ಹೇಗ್ ಸ್ಥಿರ ಅಂತ ತೋರಿಸ್ತೀನಿ ನಾನು ನಿಮ್ಗೆ. ಇಲ್ಲಿ ನೋಡು, ಸ್ಥಿರ ರಾಶಿ, ಹೌದಾ? ನಕ್ಷತ್ರಗಳಲ್ಲಿ ಏನಾಗಿದೆ ಅಂತ ಕೇಳಿದ್ರೆ ಅಶ್ವಿನಿ ನಕ್ಷತ್ರ ಅದು ಸೃಷ್ಟಿ, ಭರಣಿ ನಕ್ಷತ್ರ ಸ್ಥಿತಿ, ಕೃತಿಕಾ ನಕ್ಷತ್ರ ಲಯ, ಹೌದಾ? ಇವನು ಸ್ಥಿರ ಕಾರಕನಾದ ಇಲ್ಲಿ ಶುಕ್ರ. ಭರಣಿ ನಕ್ಷತ್ರಕ್ಕೆ ಶುಕ್ರಾಧಿಪತಿ ಸ್ಥಿರ ಕಾರಕನಾಗಿದ್ದಾನೆ. ಹಾಗಾಗಿ ಇವನು ಸ್ಥಿರವಾಗಿದ್ದಾನೆ. ಇವನ್ ಯಾವ ತತ್ವ ಇಲ್ಲಿ? ಪೃಥ್ವಿ ತತ್ವ. ಇವನು ಪೃಥ್ವಿ ತತ್ವದಲ್ಲಿ ಸ್ಥಿರವಾಗಿದ್ದಾನೆ. ಇವನು ಮಿಲಿಟರಿಗೆ ಹೋಗೋವನಲ್ಲ. ಯಾಕಂದ್ರೆ ಇವನಿಗೆ ಹಣ ಬೇಕಾಗಿದೆ, ಬಿಸ್ನೆಸ್ ಮೈಂಡ್. ಇವನ್ ಮಿಲಿಟರಿಗೆ ಹೋಗ್ತಾನ? ಅವನು ಇಲ್ಲೇ ಇರುವವನಲ್ಲ, ಇವನು ಮಿಲಿಟರಿಗೆ ಹೋಗುವವನಲ್ಲ. ಸ್ಟೇಬಲ್ ಇವನು, ಹೌದಾ? ಇವನಿಗೆ ಹಣಕಾಸಿನ ಅವಶ್ಯಕತೆ ಇದೆ. ಇವನ್ ಬಿಸ್ನೆಸ್ ಮೈಂಡ್, ಪ್ರಾಕ್ಟಿಕಲ್ ಹೀಲರ್. ಇವನು ಹೀಲಿಂಗ್ ಮಾಡ್ತಾನೆ, ಇವನ್ ಡಾಕ್ಟ್ರು, ಪ್ರಾಕ್ಟಿಕಲ್ ಹೀಲರ್. ಹೌದು, ಇರೋದನ್ನ ಇವನು ಇಲ್ಲಿ ಕೆಲಸ ಮಾಡಿಕೊಡ್ತಾನೆ, ಇಲ್ಲ ಅಂತಲ್ಲ. ಆದ್ರೆ ಹಣ, ಇವನು ಪಕ್ಕಾ ಬಿಸ್ನೆಸ್ ಮೈಂಡ್. ಇವನು ಹಣ ಕೊಟ್ರೇನೆ ಕೆಲಸ ಮಾಡೋದಿಲ್ಲ ಅಂದ್ರೆ ಮಾಡಲ್ಲ. ನೆಕ್ಸ್ಟ್, ಬಿಸ್ನೆಸ್ ಮೈಂಡ್, ವ್ಯಾಪಾರಿ ಬುದ್ಧಿ ಇದೆ ಇವನಲ್ಲಿ. ನೆಕ್ಸ್ಟ್, ವೆಲ್ದಿ, ಶ್ರೀಮಂತ ಆಗ್ಬೇಕು ಇವನು ಶ್ರೀಮಂತ ಆಗ್ಬೇಕು. ನೆಕ್ಸ್ಟ್, ಇವನು ಸ್ಟೈಲ್ ಆಗಿರ್ತಾನೆ. ಇವನು ತುಂಬಾ ಸ್ಟೈಲ್ ಆಗಿರ್ತಾನೆ, ಆನಂದವಾಗಿ. ಯಾಕಂತ ಕೇಳಿದ್ರೆ ಇವನು ಸುಂದರತೆಯನ್ನು ತೋರಿಸ್ಕೋಬೇಕು, ಶುಕ್ರ ತಾನೆ. ನೆಕ್ಸ್ಟ್, ಇವನು ಮಟೀರಿಯಲಿಸ್ಟಿಕ್, ಭೌತಿಕವಾಗಿರ್ತಕ್ಕಂಥದ್ದು ಏನೋ ಬೇಕು ಇವನಿಗೆ, ಭೌತಿಕವಾಗಿರ್ತಕ್ಕಂಥದ್ದು ಬೇಕು ಇವನಿಗೆ. ಹಾಗಾಗಿ ಇವನು ಏನ್ ಮಾಡ್ತಾನೆ ಅಂತ ಕೇಳಿದ್ರೆ ಇದಕ್ಕೆಲ್ಲ ಒಂದು ವ್ಯವಸ್ಥೆ ಮಾಡ್ಕೋತಾನೆ. ಫ್ಯಾಷನೇಬಲ್ ಶುಕ್ರ, ಸುಂದರವಾಗಿರ್ತಕ್ಕಂಥ ಮುಖ, ದೇಹ ಸೌಂದರ್ಯ, ಅದನ್ನ ಪ್ರದರ್ಶನ ಮಾಡ್ಕೊಂಡೆ ತಾನೆ ಇವಾಗ ದೊಡ್ಡದು ಮಾಡ್ತಾ ಇರೋದು ಕೆಲಸ. ಹಾಗಿದ್ರೆ ಇವನ ಏನೇನ್ ಮಾಡ್ತಾನೆ, ಏನ್ ಮಾಡಬಹುದು ಇವನ ಹತ್ರ, ಇನ್ನೇನಾದ್ರು ಇದೆಯಾ? ಇದೇನಾಯ್ತು ಅಂತ ಕೇಳಿದ್ರೆ ಇಲ್ಲಿ ಶುಕ್ರನ್ ಕ್ಯಾರೆಕ್ಟರ್ ಬಂತಿಲ್ಲಿ. ಶುಕ್ರಗೆ ನಿಮ್ಗೆ ಇನ್ನೇನಾದ್ರು ಕ್ಯಾರೆಕ್ಟರ್ ಇದೆಯಾ ಅಂತ ನೋಡೋಣ. ಇಲ್ಲಿ ನೋಡು, ಇಲ್ಲಿ ಫೈನಾನ್ಸ್ ಅನ್ನೋವಂಥದ್ದು ಇವನ ಹತ್ರ ಇದೆ. ಇದ್ ಬಿಟ್ರೆ ಬೇರೆ ಏನಾದ್ರು ಕೆಲಸ ಮಾಡ್ಬೋದಾ ಇವನು ಅಂತ ಕೇಳಿದ್ರೆ ಫೈನಾನ್ಸ್ ಮೇಂಟೈನ್ ಮಾಡ್ಬೋದು. ಹಣಕಾಸಿನ ಒಂದು ಸಂಸ್ಥೆಗಳಲ್ಲಿ ಅದನ್ನು ಕೂಡ ಇವನು ಓಪನ್ ಮಾಡ್ಕೋಬಹುದು, ಹೌದಾ? ಆಮೇಲೆ ಬ್ಯೂಟಿ ಪಾರ್ಲರ್ ನೋಡ್ಬೋದಾ? ಅಲ್ಲೂ ಕೂಡ ಹೀಲ್ ಮಾಡ್ಬೋದಾ? ಕಾಸ್ಮೆಟಿಕ್ಸ್ ಈಗೇನ್ ಬರುತ್ತೆ ಅದು ಬ್ಯೂಟಿ ಪಾರ್ಲರ್ಗಳಲ್ಲಿ ಏನು ಒಂದು ಸೌಂದರ್ಯಗಳನ್ನ ವೃದ್ಧಿಸೋದಕ್ಕೆ ಏನ್ ಮಾಡ್ತಾ ಇದಾರೆ ಅದೆಲ್ಲವೂ ಕೂಡ ಇದೆ ಇವನ ಹತ್ರ. ಲಲಿತ ಕಲೆಗಳಲ್ಲಿ ಕೆಲವು ಬರುವಂತದ್ದು ಇರುತ್ತೆ. ಆಮೇಲೆ ಏನಿದೆ ಇವನ ಹತ್ರ? ಆರ್ಗನೈಸ್ಡ್, ಸಂಘಟನಾತ್ಮಕವಾಗಿರ್ತಕ್ಕಂಥ ವ್ಯವಹಾರಗಳನ್ನು ಮಾಡಬಹುದು ಇವನು. ಏನಪ್ಪಾ ಅಂತ ಕೇಳಿದ್ರೆ ಇವನಿಗೆ ಒಂದು ಹಿಂದೆ ನೆನೆ ಹೇಳಿದ್ದೆ ನಾನು, NGO ಆಗ್ಬೋದು ಅಂತ. ನಾನ್ ಗವರ್ಮೆಂಟ್ ಆರ್ಗನೈಸೇಷನ್ ಅಲ್ಲಿ ಇವಂದು ಒಂದು ಪಾತ್ರ ಇರುತ್ತೆ. ಆದ್ರೆ ಇವನಿಗೆ ಹಣ ಬರುವಂತದ್ದಕ್ಕೆ ಮಾತ್ರ ಇವನ್ ಕೈ ಹಾಕೋದು. ಹಾ, ಡೊನೇಷನ್ ತಗೊಳಕ್ ಮಾತ್ರ ಇವನ್ ಬರಬೇಕು. ಡೊನೇಷನ್ ಕೊಡೋದು ಯಾರು? ಇವನಿಗೆ ಹಣ ಮಾಡ್ಕೊಳ್ಳೋ ಚಟ ಇದೆ, ಇವನು ಹಣ ಮಾಡ್ಕೊಳ್ಳೇಬೇಕು. ನೆಕ್ಸ್ಟ್, ಲಕ್ಸುರಿ. ಯಾಕೆ ಹಣ ಬೇಕು ಇವನಿಗೆ? ಐಷಾರಾಮಿ ಜೀವನವನ್ನು ನಡೆಸಬಹುದು. ಐಷಾರಾಮಿ ಜೀವನವನ್ನು ನಡೆಸಬೇಕು ಅಂತ ಕೇಳಿದ್ರೆ ಇವನು ಉದ್ಯೋಗನೂ ಅದನ್ನೇ ಮಾಡ್ಕೋಬಹುದಲ್ಲ. ಲಕ್ಸುರೀಸ್ ಅನ್ನ ಸೇಲ್ ಮಾಡಬಹುದು. ಈಗೇನು ಲಕ್ಸುರಿಗೆ ಬೇಕಾಗಿರ್ತಕ್ಕಂಥ ವಸ್ತುಗಳಿರುತ್ತೆ ಅದನ್ನ ಸೇಲ್ ಕೂಡ ಮಾಡಬಹುದು. ನೆಕ್ಸ್ಟ್, ಕಂಫರ್ಟ್ಸ್, ಸೌಕರ್ಯಗಳು, ಎಲ್ಲಾ ಸೌಕರ್ಯಗಳು ಬೇಕು ಅವನಿಗೆ. ಮದುವೆ ಮಾಡ್ಕೊಳಪ್ಪ ದಾಸಯ್ಯ ಅಂದಿದ ತಕ್ಷಣ ನೀನ್ ಮದುವೆ ಮಾಡ್ಕೊಳಕ್ ಹೋಗ್ತೀಯಾ? ಹುಡುಗ ಏನ್ ಮಾಡ್ತಾನೆ, ಅವ್ರಪ್ಪ ಏನ್ ಮಾಡ್ತಾನೆ, ಆಸ್ತಿ ಎಷ್ಟಿದೆ ಎಲ್ಲ ಯಾಕೆ ಕೇಳ್ತಾರೆ ಹೇಳು? ಹೆಂಡತಿಗೆ ಲಕ್ಸುರಿಯಸ್ ಬೇಕು. ಹೆಂಡತಿ ಅಂದ್ರೇನೆ ಶುಕ್ರಪ್ಪ. ಹೆಂಡತಿ ಅಂತಂದ್ರೆ ಅದಕ್ಕೆ ಕಾರಕ ಗ್ರಹ ಶುಕ್ರ ತಾನೆ. ಲಕ್ಸುರಿಯಸ್ ಬೇಕು. ನೆಕ್ಸ್ಟ್, ಇವನ್ದೇನು? ಹ್ಯಾಪಿನೆಸ್. ಲಕ್ಸುರಿಯಸ್ ಯಾಕೆ ಬೇಕು? ಸಂತೋಷವನ್ನು ಪಡ್ಕೊಳ್ಳೋದಕ್ಕೆ. ಸುಖ ಇದೆಯಾ? ಸುಖಕ್ಕೆ ಕಾರಕ ಅವನು. ಯಾವ ಸುಖ? ಭೌತಿಕ ಸುಖ.
ಭೌತಿಕ ಸುಖ ನಿನಗೆ ಸಿಗ್ಬೇಕು ಅಂತ ಕೇಳಿದ್ರೆ ನಿನ್ನಲ್ಲಿ ಏನಿರ್ಬೇಕು? ಎನರ್ಜಿ ಇರ್ಬೇಕು. ಎನರ್ಜಿ ಎಲ್ಲಿಂದ ಬರುತ್ತೆ? ಈಗ ಮದುವೆ ಮಾಡ್ಕೊಂಡಿದೀಯ ನೀನು, ದಾಂಪತ್ಯ ಜೀವನವನ್ನು ನಡೆಸಬೇಕು. ನಾನು ನಿನ್ನೆ ಇಲ್ಲಿ ಬುದ್ಧಿ ಭ್ರಷ್ಟನನ್ನಾಗಿ ಮಾಡುತ್ತೇನೆ. ದಾಂಪತ್ಯ ಮಾಡ್ತೀಯಾ? ಮಾಡಿ ನೋಡೋಣ. ನಾನು ತಲೆ ಸರಿ ಇಲ್ಲ ನನಗೆ, ನಾನು ನಿನ್ನನ್ನು ಬುದ್ಧಿ ಭ್ರಷ್ಟನನ್ನಾಗಿ ಮಾಡ್ತೀನಿ. ದಾಂಪತ್ಯ ಮಾಡು ನೋಡೋಣ, ಆಗುತ್ತಾ? ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ನೀನು ನಿನ್ನ ಹಿಂದಿನವರನ್ನು ನೋಡು. ಮೆಡಿಟೇಷನ್ ಮಾಡು. ಮೆಡಿಟೇಷನ್ ಮಾಡಿ ಈ ಎನರ್ಜಿಯನ್ನ ನೀನು ಸಂಪಾದನೆ ಮಾಡ್ಕೊಂಡಿದ್ರೆ ಅಂದ್ರೆ ಏನು? ಈಗ ಇದಕ್ಕೆ ಬರೋಣ, ಅಶ್ವಿನಿ ನಕ್ಷತ್ರ ದ್ವಿತೀಯ ಪಾದಕ್ಕೆ ಬರೋಣ. ಇವರಿಗೆ ಹಣಕಾಸು ಬರ್ಬೇಕು, ಇವ್ರು ಇದನ್ನೆಲ್ಲ ಮಾಡ್ಬೇಕು. ಇವನು ಫೈನ್ ಆರ್ಟ್ಸ್ ಕೂಡ ಇದೆ. ಇವನಲ್ಲಿ ಫೈನ್ ಆರ್ಟ್ಸ್ ಅಲ್ಲಿ ಏನೇನ್ ಬರುತ್ತೆ? ಲಲಿತ ಕಲೆಗಳಲ್ಲಿ ಏನೇನ್ ಬರುತ್ತೆ ಸರ್? ಫೈನ್ ಆರ್ಟ್ಸ್ ಅಲ್ಲಿ ಏನೇನ್ ಬರುತ್ತೆ? ಡ್ರಾಯಿಂಗ್, ಪೇಂಟಿಂಗ್, ಕ್ರಾಫ್ಟ್ಸ್, ಡ್ಯಾನ್ಸ್. ಅದೆಲ್ಲ ಇದೆ ಇವನ ಹತ್ರ. ಆದ್ರೆ ಇವನಲ್ಲಿ ಎನರ್ಜಿ ಬೇಕಲ್ಲ, ಬೇಕು ತಾನೆ? ಬೇಕಾ? ಆ ಎನರ್ಜಿ ಇದೆಯಲ್ಲ, ಅದು ಹಿಂದಿನವನ ಹತ್ರ ಇದೆ. ಇವನು ಶುಕ್ರನಿಗೆ ಇದೆಲ್ಲವೂ ಕೂಡ ಸಿಗ್ಬೇಕು ಅಂತ ಕೇಳಿದ್ರೆ ಯಾರನ್ನ ಧ್ಯಾನಿಸಬೇಕು? ಯಾರನ್ನ ಧ್ಯಾನಿಸ್ಬೇಕು? ಥಿಂಕ್ ಮಾಡು. ಶುಕ್ರನಿಗೆ ಎಲ್ಲವೂ ಸಿಗ್ಬೇಕು ಅಂತಂದ್ರೆ ಯಾರನ್ನು ಧ್ಯಾನಿಸಬೇಕು? ಇಲ್ಲ, ಅವನ ಹಿಂದೆ ಯಾರು ಇರೋದು? ಪ್ರಥಮ ಪಾದಕ್ಕೆ ಅಧಿಪತಿ ಯಾರು ಅಂತ ಹೇಳಿದ್ದೆ ನಾನು? ಕುಜ. ಆ ಗಂಡನೇ ಕುಜ. ಗೊತ್ತಾಯ್ತಾ? ಹಿಂದಿರೋರ್ನ ನೀನು ಧ್ಯಾನ ಮಾಡಿದ್ರೆ ಈಗ ಜಾತಕದಾಗ ಶುಕ್ರ ಕೆಟ್ರ ಕುಜಕ್ ಪರಿಹಾರ ಮಾಡ್ಬೇಕು, ಬುಧನಿಗೆ ಪರಿಹಾರ ಮಾಡ್ಬೇಕು. ಶುಕ್ರ ಕೆಟ್ರ ಬುಧನಿಂದ ಪರಿಹಾರ ಮಾಡ್ಬೇಕು, ಬುಧ ಕೆಟ್ರ ಶುಕ್ರನಿಂದ ಪರಿಹಾರ ಮಾಡ್ಬೇಕು. ಆದ್ರೆ ಈಗ ಮಾಡ್ತಾ ಇರೋದು ಹಂಗಿಲ್ಲ ಅಲ್ಲ, ಶುಕ್ರ ಕೆಟ್ಟವ್ರು ಶುಕ್ರನಿಗೆ ಪರಿಹಾರ ಮಾಡ್ತಾರೆ. ಶುಕ್ರ ಕೆಟ್ಟವ್ರು ಶುಕ್ರನಿಗೆ ಪರಿಹಾರ ಮಾಡ್ತಾ ಇರೋದೇ ಇದು ಬುದ್ಧಿ ಪ್ಲಸ್ ರಾಹು ಈಸ್ ಈಕ್ವಲ್ ಟು ವ್ಯಾಪಾರ. ಜಾತಕದಲ್ಲಿ ಯಾವ ಗ್ರಹ ಕೆಡುತ್ತೋ ಅದಕ್ಕೆ ಪರಿಹಾರ ಮಾಡಬೇಡ. ಅದೇ ನಾನು ಉಲ್ಟಾ ಅಂತ ಹೇಳ್ತಾ ಇರೋದು. ಜಾತಕದಲ್ಲಿ ಯಾವ ಗ್ರಹ ಕೆಟ್ಟೋಗಿದೆ ನೀನು ಅದಕ್ಕೆ ಪರಿಹಾರ ಮಾಡ್ಬೇಕು ಅಂತ ಕೇಳಿದ್ರೆ ಅದರ ಅಪೋಸಿಟ್ ಗ್ರಹ ಯಾವ್ದಿದೆಯೋ ಅದಕ್ಕೆ ಪರಿಹಾರ ಮಾಡು. ಉಲ್ಟಾ ಅಂತ. ಅದೇ ಮತ್ತೆ ಸ್ಪಿರಿಚುವಲ್ ಸೈನ್ಸ್ ಅಂದ್ರೆ ಏನು? ಇದು ಒಂದು ಮ್ಯಾನ್ ಮೇಡ್ ಲಾ. ಇದನ್ನು ಜನ ನಂಬುತ್ತಾರ. ಅವ್ರು ಮಾಡಿಸಿದಾರಲ್ಲ, ಯಾಕೆ ಪರಿಹಾರ ಆಗ್ಲಿಲ್ಲ? ರಿಸಲ್ಟ್ ಕೇಳ್ತಾ ಇದೀಯ ತಾನೆ ನೀನ್ ನಂಬು ಮೊದಲು. ಜನ ಬೇಕಾದ್ರೆ ನಂಬ್ತಾರೆ, ಬೇಡಾರ್ ಬಿಡ್ತಾರೆ, ಅವ್ರು ಹಣೆ ಬರೋದು. ನೀನೇನ್ ಮಾಡ್ತೀಯ ಅಂತ. ನೀನ್ ಯಾರನ್ನು ನಂಬಿಸ್ಬೇಡ. ಇಲ್ಲಿ ನಂಬಿಕೆ ಇಸ್ ಈಕ್ವಲ್ ಟು ಬುದ್ಧಿ, ನಂಬಿಸುವುದು. ಅದನ್ನ ಏನಂತ ಕರಿತೀಯ ನೀನು? ಸಂಮೋಹಿನಿ ಅಂತ ಕರೆದಿದ್ಯಾ? ಸತ್ಯನಾ ಎಲ್ಲ? ಅದೆಲ್ಲ ಸತ್ಯನಾ? ಇಲ್ಲ, ನಿನಗೇನೋ ಬೇಕಾಗಿದೆ. ನಾನು ಡೈರೆಕ್ಟ್ ಆಗಿ ನಿನಗೆ ಗುರ್ರ ಅಂದ್ರೆ ನೀನೇನ್ ಮಾಡ್ತೀಯ ಅಂತ ತಪ್ಪಿಸ್ಕೊಂಡು ಓಡ್ತೀಯ. ಅದಕ್ಕಾಗಿ ನನ್ನ ಸಾವಧಾನವಾಗಿ ನಿನ್ನನ್ನು ನನ್ನ ದಾರಿಗೆ ನಾನು ಕರ್ಕೊಂಡ್ ಬರ್ತಾ ಇದ್ದೀನಿ. ಅದು ವಿಷ್ಣುವಿನ ಕೆಲಸ, ಪಾಲನಾ ಕರ್ತಾವನು. ಮಗು ಅಳ್ತಾ ಇದೆ ಅಂತ ಕೇಳಿದ್ರೆ ಜಾಡಿಸಿ ಒದೀರಿ ಮಗುಗೆ ಅಂತ ಯಾರು ಹೇಳಿಲ್ಲ. ಇಲ್ಲಿ ಉಡ್ವರ್ಸ್ ಕೊಡಿಸಿ ಅಂತ ಹೇಳಿ ಅಲ್ಲ. ಮಗು ಅಮ್ಮ ಎಲ್ಲಾರು ಹೋಗುವಾಗ ಮಗು ಚಿಕ್ಕಾಪಟ್ಟೆ ಆಳ್ತಾ ಇದೆ, ಮಾತು ಕೇಳ್ತಾ ಇಲ್ಲ ಅಂತ ಕೇಳಿದ್ರೆ ಅಪ್ಪ ತೆಗೆದು ಪಡಲ್ಲ ಅಂತ ಹೊಡಿತಾನೆ. ಅದಕ್ಕೆ ಅವನು ಡೇಂಜರಸ್. ಅವನು ಫೇಸ್ ಅವನು. ಹೌದಾ? ಎನರ್ಜಿ ಪಾಯಿಂಟ್ ಅದು ಅಲ್ಲ. ಅಮ್ಮ ಆದ್ರೆ ಮಗು ಅಳ್ಬೇಡ, ಚಂದ ಮಾಮನ್ ನೋಡು, ಇಲಿ ಬರ್ತಾ ಇದೆ ನೋಡು, ನಿಮ್ಮ ಅಪ್ಪ ಬರ್ತಾ ಇದೆ ನೋಡು, ಮಾತ್ ಕೇಳಿಲ್ಲ ಅಂದ್ರೆ ಅಲ್ವಾ? ಯಾವ ಪ್ರಾಣಿ ಯಾವ ತೀರಾ ಮಾತ್ ಕೇಳಿಲ್ಲ ಯಾವ ಪ್ರಾಣಿ ತೋರಿಸ್ತಾರಲ್ಲಿ? ನಿಮ್ಮ ಅಪ್ಪ ಬರ್ತಾ ಇದೆ ನೋಡು, ಹೊಡಿಯುತ್ತೆ ಅಂತ ಅಲ್ವಾ? ಹಾಗಾಗಿ ಈ ಅಮ್ಮನ ಕೆಲಸ ಇದೆಯಲ್ಲ, ಇದು ಬುದ್ಧಿಯೊಂದಿಗೆ ಹೊಂದಾಣಿಕೆ ಆಗಿರುತ್ತೆ. ಹಾಗಾಗಿ ನೀನೇನ್ ಮಾಡ್ಬೇಕು ಅಂತ ಕೇಳಿದ್ರೆ ನಿನ್ ಹಿಂದಿನ ಎನರ್ಜಿ ಪಾಯಿಂಟ್ ಅಪ್ಪನ್ನ ನೆನ್ಸ್ಕೊ. ಒಂದು ಪವರ್ ಬರುತ್ತೆ ನಿನ್ಗೆ. ಇಲ್ಲೇನಾಗಿದೆ, ಶುಕ್ರ ಮುಂದೆ ಏನ್ ಮಾಡ್ಬೇಕು ಅಂತ ಕೇಳಿದ್ರೆ ಹಿಂದೆ ಕುಜನನ್ನ ನೆನ್ಸ್ಕೋಬೇಕು. ಕುಜ ಇಲ್ಲಿ ಧರ್ಮ ಮಾರ್ಗವನ್ನ ಹಾಕಿ ಕೊಟ್ಟಿರ್ತಾನೆ. ಧರ್ಮ ತಾನೇ ಅದು. ಈ ಧರ್ಮ ಮಾರ್ಗದಲ್ಲಿ ನೀನು ನಡೆದದ್ದೇ ಆದರೆ ನಿನಗೆ ಈ ಲಕ್ಸುರಿಯಸ್ ಸಿಗುತ್ತೆ. ಏನ್ ತಪ್ಪು ಮಾಡ್ತಾರೆ ಇವರು? ಇಲ್ಲಿ ಇವನು ತಂದಿದ್ದಾನೆ, ಎಲ್ಲಿದ್ದ ಇವನು? ಪಾಪ ಮಿಲಿಟರಿಗೆ ಹೋದ, ಅಲ್ಲಿ ಕಷ್ಟಪಟ್ಟು ಸಂಪಾದನೆ ಮಾಡಿದ್ದಾನೆ,
ಅದನ್ನ ಇವಳಿಗೆ ಕೊಟ್ಟಿದ್ದಾನೆ. ಇವಳು ಏನ್ ಮಾಡ್ಬೇಕಾಗಿತ್ತು? ಇವನು ವಂಶೋದ್ಧಾರಕಳಾಗಿ ಇಲ್ಲಿ ನಿಂತ್ಕೊಂಡು ಈ ಎಲ್ಲ ಕೆಲಸ ಮಾಡ್ಕೊಂಡು ಇವನ್ ಕೊಟ್ಟಿರೋ ಹಣನ ಡಬಲ್ ಟ್ರಿಬಲ್ ಮಾಡ್ಕೊಂಡು ಇವಳು ಐಷಾರಾಮಾಗಿ ಇರ್ಬೇಕಾಗಿತ್ತು, ಅವನ್ ಮಕ್ಕಳಿಗೆ ಜನ್ಮ ಕೊಟ್ಟು. ಇವಳೇನ್ ಮಾಡ್ತಾ ಇದ್ದಾಳೆ? ಇಲ್ಲ, ಇವಳ ಚಿತ್ತ ಅವ್ರ ಮನೆ ಕಡೆ ಇದೆ, ಅವ್ರ ಮನೆ ಕಡೆ. ಮುಂದೆ ಬರ್ತೀನಿ ಅದು ಪಾಯಿಂಟ್ಗೆ ಅಂತ ಹೇಳ್ತಾ ಇವತ್ತಿನ ಪಾಠನ ಮುಗಿಸೋಂಥ ಸಮಯ ಆಗಿದೆ. ಇವತ್ತಿನ ಪಾಠ ಮುಗಿಸ್ತಾ ಇದ್ದೀನಿ. ನಮಸ್ಕಾರ, ಧನ್ಯವಾದಗಳು.